ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ನಿಂಗೆ ದೇವರಂದ್ರೆ ಇಷ್ಟ ಇಲ್ಲ ಅಲ್ವಾ? ಮತ್ತೆ ಇದನ್ನೆಲ್ಲ ಏನಕ್ಕೆ ಮಾಡಿಸ್ತಿದ್ಯಾ? ನಿನಗೆ ಅವಳಂದ್ರೆ ಇಷ್ಟ ಅಲ್ಲ, ಅದಕ್ಕೆ. ಪುಟ್ ಮೇಡಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಮಾಡಿಸ್ತಿದ್ದೀನಿ. ಒಂದೊಂದ್ಸಲ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಮನೆಯವ್ರಿಗೆ ಒಳ್ಳೇದಾಗುತ್ತೆ, ಎಲ್ರು ಖುಷಿ ಆಗ್ತಾರೆ ಅಂದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಸರಿ, ಆದ್ರೆ ಇವು ಕಟ್ಟಿ ಏನ್ ಮಾಡ್ಬೇಕು? ಇದನ್ನ ದೇವ್ರ ಬಾಗ್ಲಿಗೆ ತೋರಣ ಹಾಕ್ಬೇಕು. ಅಲ್ಲ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಮಾಡಿಸ್ತಿದ್ಯಾ? ಅದು ಪುಟ್ ಮೇಡಮ್ ನಂಗೆ ಹುಷಾರಿಲ್ಲ ಅಲ್ವಾ, ಸ್ವಲ್ಪ ಹೊಟ್ಟೆ ನೋವಿದೆ, ಅದಕ್ಕೆ. ಆಯ್ತು, ಈಗ ನಾನೇನ್ ಮಾಡ್ಬೇಕು? ಇದನ್ನ ಪೂರ್ತಿ ಮುಗಿಸಿ ದೇವ್ರ ಬಾಗ್ಲಿಗೆ ತೋರಣ ತರ ಕಟ್ಬೇಕು, ಸರಿನಾ? ಸರಿ. ಮೇಡಮ್, ಏನಾದರೂ ಹೆಲ್ಪ್ ಬೇಕಾ? ಪುಟ್ ಮೇಡಮ್ ಎಲ್ಲ ಮುಗಿದ್ಮೇಲೆ ಬಂದು ಕೇಳ್ತಿರೋದು ನೋಡು. ಅವರು ಹಾಗೆ ಟ್ರೈನ್ ಹೋದ್ಮೇಲೆ ನೋಡಿ ನೋಡಿ ಟ್ರೈನ್ ಹೋಗ್ತಿದೆ ಅಂತಿರ್ತಾರೆ. ದುರ್ಗಾ, ನೋಡು ಮುಗೀತು. ಜಾಣೆ, ಇವಾಗ ಹೋಗಿ ಅಲ್ಲಿ ಹಾಕು. ನಾನಾ? ಸರಿ, ಮಾಡ್ತೀನಿ. ದುರ್ಗಾ, ಆಗ್ತಿಲ್ಲ. ಅವಳು ಬೈದ್ರೆ ಹೋಗಿ ಬೋಸು. ಎಲ್ಲ ಕಂಡ್ಬಿಟ್ಟು ಹೆದರ್ಸೋರ ಆದ್ರು. ಗೀತಾ ಕೆಟ್ಟ ಬುದ್ಧಿ ಎಲ್ಲ ಇವಳಿಂದಾನೆ ಕಳಿತಾನೆ ಅನ್ಸುತ್ತೆ. ಆಯ್ತಾ ಮೇಡಮ್? ನಮಸ್ಕಾರ. ನಮಸ್ತೆ. ಅಂದಾಗೆ ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಾ? ಎಲ್ಲ ಸಿದ್ಧತೆಗಳು ಆಗಿದೆ, ನೀವಿನ್ ಪೂಜೆ ಶುರು ಮಾಡಬಹುದು. ಪೂಜೆಗೂ ಮುಂಚೆ ಶರತ್ ಅವ್ರಿಗೆ ಅಂಬಿಕಾಮ್ಮ ಅವ್ರ ಫೋಟೋ ಮುಂದೆ ದೀಪ ಹಚ್ಚಲಿಕ್ಕೆ ಹೇಳಿ. ಮಾಯಾ ಮತ್ತೆ ಏನೋ ಕಿತಾಪತಿ ಪ್ಲಾನ್ ಮಾಡ್ತಾ ಇದ್ಲು. ಆ ಫೋಟೋ ಫ್ರೇಮ್ ಹಿಂದೆ ಒಂದು ಬಾಕ್ಸ್ ಇಟ್ಟಿದ್ದಾಳೆ. ಅವಳ ಕೈಯಲ್ಲಿರೋ ರಿಮೋಟ್ ಬಟನ್ನ ಆನ್ ಮಾಡಿದ್ರೆ ಆ ಬಾಕ್ಸ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಳತ್ತೆ. ಡೋಂಟ್ ವರಿ, ನಾನು ಎಲ್ಲ ವಯರ್ನು ತೆಗೆದು ಹಾಕಿದ್ದೀನಿ, ಏನೂ ಆಗಲ್ಲ. ಸತ್ಯ, ನಂಗೆ ಈಗ ಸಮಾಧಾನ ಆಯ್ತು. ಗೀತಾ